ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ಬ್ಲಾಗಲ್ಲಿ ಬೋಟಿ ಸಾರು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ಬೋಟಿ ಒಂದು ಬೋಟಿ 1.5 kg ಆಗೋಷ್ಟಿದೆ. ಇದನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಫಸ್ಟ್ನೇ ಮಸಾಲೆ ಒಂದು 20 ಮೆಣಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ, 1-2 ಈರುಳ್ಳಿ, 1-2 ಹಸಿ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ದೊಡ್ಡ ಸ್ಪೂನಲ್ಲಿ ಇದರಲ್ಲಿ 3 ಸ್ಪೂನು ನೋಡಿ, 2 ಹಸಿ ಈರುಳ್ಳಿ ಮತ್ತು 2 ಈರುಳ್ಳಿ ಮತ್ತು 1-20 ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿರೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡ್ಡಿಯಾಗಿರೋದು, ಇದರಲ್ಲಿ 3 ಸ್ಪೂನು ಧನಿಯಾ ಪೌಡ್ರು, ಇದು ರುಬ್ಕೊಬೇಕು. ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಬೇಕು. ಎಣ್ಣೆ ಹಾಕಿ, ಎಣ್ಣೆ ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಕೊಬೇಕು. ಇದರಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ಇದರಲ್ಲಿ ಬೋಟಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಮಸಾಲೆ ಹಾಕಿ ಆಮೇಲೆ ಹೇಳ್ತೀನಿ. ಮಸಾಲೆ ರೆಡಿಯಾಗಿದೆ. ಈರುಳ್ಳಿ ಹಾಕಿದ್ದೀನಿ, ಚೆನ್ನಾಗಿ ಕೆಂಪಗೆ ಬಾಡಿಸ್ಕೊಬೇಕು. ಇದರಲ್ಲಿ ಕೆಂಪಗೆ ಬಾಡಿಸ್ಕೊಂಡ್ಮೇಲೆ ಆಮೇಲೆ ಬೋಟಿ ಹಾಕ್ಕೊಬೇಕು. ಬೋಟಿ ಹಾಕಿ ಚೆನ್ನಾಗಿ ಅದರಲ್ಲಿ ಚೆನ್ನಾಗಿ ನೀರು ಬಿಟ್ಕೊಳೋ ಗಂಟ ಚೆನ್ನಾಗಿ ಅದರಲ್ಲಿ ಇರಬೇಕು. ಇದು ಎಲ್ಲ ಇರಬೇಕು. ಇದು ಮೊದಲನೇ ಮಸಾಲೆ ಹಾಕ್ತಾಯಿದ್ದೀನಿ. ಹಸಿ ಈರುಳ್ಳಿ ಫ್ರೈ ಮಾಡಿರೋ ಮತ್ತು ಕೊತ್ತಂಬರಿ, ಧನಿಯಾ ಪುಡಿ ಎಲ್ಲ ಸೇರಿ ಮಸಾಲೆ ರುಬ್ಬಿರೋದು ಫಸ್ಟ್ ಮಸಾಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸ್ಕೊಡ್ಬೇಕು. ಆಮೇಲೆ ಉಪ್ಪು ಹಾಕಬೇಕು. ಒಂದು kgಗೆ ಉಪ್ಪು ಹಾಕ್ತಾಯಿದ್ದೀನಿ. ಸ್ಪೂನಾಗಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕಲಸಿ ಕುಕ್ಕರು ಕ್ಯಾಪ್ ಹಾಕಿ ಇಟ್ಬಿಡ್ಬೇಕು. ಒಂದು 10-12 ವಿಸಿಲ್ ಬರಬೇಕಿದು. ಎರಡನೇ ಮಸಾಲೆಗೆ ಬೆಳ್ಳುಳ್ಳಿ, ಲವಂಗ, ಚಕ್ಕೆ, ಶುಂಠಿ, ಸೋಂಪು, ಗಸಗಸೆ, ತೆಂಗಿನಕಾಯಿ ಇಷ್ಟು ಸೇರಿ ಮಸಾಲೆ ರುಬ್ಕೊಬೇಕು. ಧನಿಯಾ ಪುಡಿ, ಈರುಳ್ಳಿ ಎಲ್ಲ ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಸಾಲೆ ಹಾಕಿ ಚೆನ್ನಾಗಿ ಕುದಿದೆ. ಈಗ ಎರಡನೇ ಮಸಾಲೆ ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಒಂದು 10 ನಿಮಿಷ ಕುದಿಯೋಕೆ ಬಿಟ್ಬಿಟ್ಟು ಕೊತ್ತಂಬರಿ ಹಾಕಿ ಇಳಿಸ್ಕೊಳೋದು ಅಷ್ಟೇ. ಚೆನ್ನಾಗಿ ಬಂದಿದೆ. ಲಾಸ್ಟಲ್ಲಿ ಸ್ವಲ್ಪ ಕೊಬ್ಬು ಹಾಕಬೇಕು. ಲಾಸ್ಟು ಇಳಿಸೋವಾಗ ಇದನ್ನು ಹಾಕಿ ಒಂದು 2 ಸೆಕೆಂಡ್ ಬಿಟ್ಟು ಇಳಿಸ್ಕೊಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಇನ್ನೂ ಮೋರ್ ವಿಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.